ಇವು ಎಷ್ಟು ಮಸ್ತಾಗ್ಯಾವ ಅಂದ್ರೆ ನಿಮ್ಗೆ ಹೀಗೆ ಗೊತ್ತಾಗ್ತೈತೆ ನೋಡ್ರಿ. ನೋಡ್ರಿ ಕೈಯಾಗಿ ಹಿಡಿದ್ರೆ ಮುರಿತಾವೆ ನೋಡ್ರಿ. ಪುಡಿ 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 ಆಗಿಬಿಡುತ್ತೆ ನೋಡ್ರಿ. ಬಾಯಾಗಿಟ್ರೆ ಕರಗಿ ಬಿಡ್ತಾವ್ರಿ. ಈ ಅಕ್ಕಿ ಹಿಟ್ಟಿನ ಕುರುಡಿಗೆ ಹೆಂಗೆ ನಾನು ನಿಮಗೀಗ ತಿಂದು ತೋರಿಸ್ತೀನಿ ನೋಡ್ರಿ. ಬಾಯಾಗಿಟ್ರೆ ಕರಗ್ತಾವೆ ನೋಡ್ರಿ. ಎಷ್ಟು ಮಸ್ತಾಗಿ ಬಂದ ನೋಡ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ರಿ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ನೆನೆಸದೆ ರುಬ್ಬದೆ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಅಕ್ಕಿ ಹಿಟ್ಟಿನ ಕುರುಡಿಗೆ ಮಾಡಿ ತೋರಿಸ್ತೀನಿ ರೀ. ಆ ಕುರುಡಿಗೆ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನೀವೇನಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದಲಾಗ ನೀವು ನೋಡ್ಬೋದು ರೀ. ಈಗ ನಾನು ಒಂದು ಪಾತ್ರೆ ಇಟ್ಕೊತೀನಿ ರೀ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನ್ನಿಸ್ತಿತ್ತಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಈಗ ಇದಕ್ಕೆ 2.5 ಕಪ್ ನೀರು ಹಾಕ್ಕೋತೀನಿ ರೀ. ನೀವು ಯಾವ ಕಪ್ಲೆ ಹಿಟ್ಟು ತೊಗೊಂಡಿರ್ತೀರಲ್ಲ ಅದ್ರ ಅಳತೆಯಲ್ಲಿ 2.5 ಕಪ್ ನೀರು ಹಾಕೋಬೇಕು. 1 ಕಪ್ ಹಿಟ್ಟು ತೊಗೊಂಡ್ರೆ 2.5 ಕಪ್ ನೀರು ಹಾಕೋಬೇಕು ರೀ. ನಾ ಈ ಕುರುಡಿಗೆ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ನಾ ಹಿಂದೊಂದ್ಸತಿ ಮಾಡಿ ತೋರಿಸಿನಿ ಅಕ್ಕಿ ಕುರುಡಿಗೆ. ಅದೊಂದು 2-3 ದಿವಸ ಅಕ್ಕಿ ನೆನೆಸಿಟ್ಬಿಟ್ಟು ಮಾಡೀನಿ, ರುಬ್ಬಿ ಮಾಡೀನಿ. ಈಗ ಇದು ಹಂಗೆ ದಿಢೀರಾಗೆ ಮಾಡ್ಕೊಳ್ಳೋಂಥ ಕುರುಡಿಗೆ ಮಾಡಾಕತ್ತೀನಿ. ಈಗ ಹೆಂಗೂ ಬಿಸಿಲು ಶುರು ಆಗೈತಲ್ರಿ, ನೀವು ಬಿಸಿಲಿಗೆ ಹಾಕಿದ್ರೆ ಒಂದಿಂದಾಗ ಒಣಗಿ ಬಿಡ್ತಾವ್ರಿ. ನಾನು ಈ ಕಪ್ಲೆ 1 ಕಪ್ ಹಿಟ್ಟು ತೊಗೊಂಡೇನಿ ರೀ. ಹಾಗಾಗಿ ಅದೇ ಕಪ್ಲೆ 2.5 ಕಪ್ ನೀರು ಹಾಕೋತೀನಿ ನೋಡ್ರಿ. 1 ಕಪ್ಪು, 2 ಕಪ್ಪು, 1/2 ಕಪ್ಪು. 1 ಕಪ್ ಹಿಟ್ಟಿಗೆ 2.5 ಕಪ್ ನೀರು ಹಿಡಿತೈತ್ರಿ. ಹಪ್ಪಳ ಸಂಡಿಗೆ ಕುರುಡಿಗೆ ಮಾಡ್ಬೇಕಾದ್ರೆ ಉಪ್ಪು ಜಾಸ್ತಿ ಹಿಡಿದಿಲ್ರಿ. ಹಾಗಾಗಿ ಉಪ್ಪು ಕಡಿಮೆ ಹಾಕೋಬೇಕಾಗ್ತೈತಿ. ಒಂದು ಚೂರ ಉಪ್ಪು ಹಾಕೋತೀನಿ ನೋಡ್ರಿ. ಇದು ಉಪ್ಪು ಕರಗಿಲ್ರಿ. ಈಗ ನೀರು ಬಿಸಿ ಆಗಲಿ. ನೀರು ಬಿಸಿ ಆದ ನಂತರ ನಾವು ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ, ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು. ನೀರು ಕಾಯಕತ್ತೈತಿ. ನಾನು ಲೋ ಫ್ಲೇಮಲ್ಲಿ ಇಟ್ಕೋತೀನಿ ರೀ, ಇಲ್ಲಾಂದ್ರೆ ಗಂಟಾಗೋ ಸಾಧ್ಯತೆ ಇರ್ತೈತಿ. ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತಿ. ನಾನೀಗ 1 ಕಪ್ ಹಿಟ್ಟು ಏನು ತೊಗೊಂಡಿನಲ್ರಿ ಅದು ಹಾಕೋತೀನಿ ನೋಡ್ರಿ. ಹಿಂಗೆ 1 ಸ್ಪೂನ್ಲೆ ತಿರ್ಗಾಡ್ಕೋತ ಹಾಕೋಬೇಕಾಗ್ತೈತಿ. ಇದು ಬೇಗನೆ ಮಾಡ್ಕೊಂಡ್ಬಿಡ್ಬೋದು ರೀ. 5 ನಿಮಿಷಲ್ಲೇ ರೆಡಿ ಆಗಿಬಿಡುತ್ತೆ ರೀ. ನೋಡಿ, ಈ ರೀತಿ ಗಂಟಿಲ್ದಂಗೆ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕ್ರಿ. ಇದು 3 ರಿಂದ 4 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕ್ರಿ. ನೀವು ಹೈ ಫ್ಲೇಮಲ್ಲಿ ಏನಿಟ್ರೆ ತಳ ಹೊತ್ತು ಬಿಡ್ತೈತಿ, ಅವಾಗ ಕುರುಡಿಗೆ ಕೆಂಪು ಆಗಿಬಿಡ್ತಾವೆ. ಹಾಗಾಗಿ ನೀವು ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಹಿಟ್ಟು ಬೇಯಬೇಕ್ರಿ ಒಂದು ಸ್ವಲ್ಪ. ಈ ರೀತಿ ಗಂಟಿಲ್ದಂಗೆ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತೈತ್ರಿ. ನಿಮಗೇನಾರು ಒಂದು 5 ನಿಮಿಷ ಟೈಮ್ ಇತ್ತಂದ್ರೆ ಈ ರೀತಿ ಕುರುಡಿಗೆ ಮಾಡಿ ಹಾಕಿಬಿಟ್ರೆ ನೀವು ವರ್ಷ ಪೂರ್ತಿ ಮಾಡ್ಕೊಂಡು ತಿನ್ಬೋದ್ರಿ. ಈ ಬೇಸಿಗೆ ಐತೆಲ್ಲ ಒಣಗಿ ಬಿಡ್ತಾವ್ರಿ. 1 ದಿನ 2 ದಿನದಲ್ಲಿ ಒಣಗಿ ಬಿಡ್ತಾವೆ ಕುರುಡಿಗೆ. ನಿಮ್ಗೆ ಯಾವಾಗ ಟೈಮ್ ಸಿಗ್ತೈತಲ್ರಿ ಅವಾಗ ಈ ರೀತಿ ಮಾಡಿ ಹಾಕಿಬಿಡ್ಬೋದ್ರಿ ನೀವು ಕುರುಡಿಗೆ. ಹಿಟ್ಟು ನೀವು ಚಲೋ ಹೊತ್ನಾಗ ಗಂಟೆ ಆಗ್ಲಾರ್ದಾಗ ಮಿಕ್ಸ್ ಮಾಡಿಕೊಂಡು ಒಂದು 4 ನಿಮಿಷ ಬೇಯಿಸ್ಕೊಂಡ್ರೆ ಅಂದ್ರೆ ಇದು ಹಿಟ್ಟು ರೆಡಿ ಆದಂಗೆ. ನೋಡಿ, ನಾ ಹೆಂಗೆ ಮಿಕ್ಸ್ ಮಾಡ್ಕೊಂಡಿನಲ್ಲ ಇದೇ ರೀತಿ ಮಿಕ್ಸ್ ಮಾಡ್ಕೊಂಡು ಒಂದು 4 ನಿಮಿಷ ಬೇಯಿಸ್ಕೊಡ್ರಿ. ನಾ 3 ರಿಂದ 4 ನಿಮಿಷ ಬೇಯಿಸ್ಕೊಂಡಿನಿ. ಬೇಯಿಸಿ ತಣ್ಣಗಾಕ್ಬಿಟ್ಟಿದ್ದೆ. ಈ ರೀತಿ ತಣ್ಣಗಾಗೈತೆ ನೋಡ್ರಿ. ನೀವು ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಹಿಂಗೆ ಮುಟ್ಟು ನೋಡ್ರಿ. ಇದು ಕೈಗೆ ಅಂಟಿಲ್ಲ ಅಂದ್ರೆ ಬೆಂದೈತೆ ತರ್ತಾರೆ. ನಾನೇನು ಒಂಚೂರು ಎಣ್ಣೆ ಹಾಕಿಲ್ಲ. ಎಣ್ಣೆ ಹಾಕಕ್ಕೆ ಹೋಗ್ಬೇಡ್ರಿ. ಎಣ್ಣೆ ಹಾಕಿದ್ರೆ ಕಮುಟಾಗೋ ಸಾಧ್ಯತೆ ಇರ್ತಾವೆ. ಹಾಗಾಗಿ ಒಟ್ಟು ಎಣ್ಣೆ ಹಾಕ್ಬೇಡ್ರಿ. ಈಗ ಇದು ಬೆಂದೈತಿ. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ನಾವು ಕುರುಡಿಗೆ ಹಾಕ್ಕೊಳ್ಳೋಣ್ರಿ. ಈಗ ನಾನು ಹಿಟ್ಟು ಬೇಯಿಸ್ಕೊಂಡು ತೊಗೊಂಡು ಬಂದಿನಿ ರೀ. ಮೇಲೆ ಬಿಸಿಲು ತುಂಬ ಇದೆ. ಈಗ ನಾನು 10 ಗಂಟೆ ಆಗೈತಿ, ಹಾಕಾಕತ್ತೀನಿ ರೀ ಕುರುಡಿಗೆ. ಈಗ ನಾನು ಈ ರೀತಿ ಒಳಗೆ ತೊಗೊಂಡಿನಿ ನೋಡ್ರಿ. ಈ ರೀತಿ ಸಣ್ಣ ಹೋರಿರು ಬಿಲ್ಲೆ ತೊಗೊಂಡಿನಿ. ಈಗ ಇದಕ್ಕೆ ಹಾಕ್ಕೋತೀನಿ ನೋಡ್ರಿ. ಈ ರೀತಿ ಹಾಕ್ಕೊಂಡು ಕ್ಲೋಸ್ ಮಾಡ್ಕೋತೀನಿ ರೀ. ನೀವು ಆದಷ್ಟು ಸಣ್ಣ ಬಿಲ್ಲೆ ತೊಗೊಂಡ್ರೆ ಒಳ್ಳೇದೇ ರೀ. ಈಗ ಹಿಟ್ಟು ಬೇಯಿಸಿದ್ನಲ್ರಿ, ಸ್ವಲ್ಪ ತಣ್ಣಗಾಗೈತಿ. ನಿಮ್ಮ ಕೈಲೇ ಮುಟ್ಟಾಕೆ ಬಂದ್ರೆ ಸಾಕ್ರಿ. ಪೂರ್ತಿ ತಣ್ಣಗಾಗಬೇಕತ್ತೇನಿಲ್ಲ, ಸ್ವಲ್ಪ ಕೈಲೇ ಮುಟ್ಟಾಕೆ ಬಂದ್ರೆ ಸಾಕ್ರಿ. ಈಗ ಇದು ಒರಳಿಗೆ ಹಾಕ್ಕೋತೀನಿ ನೋಡ್ರಿ. ನಿಮ್ಮ ಚಕ್ಲಿ ಒರಳಾಗ ಎಷ್ಟು ಹಿಟ್ಟು ಇಡ್ತೈತೆ ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತಿ. ನೀವು ಚಕ್ಲಿ ಒರಳಿಗೆ ಅಂಟತೈತೆ ಅನ್ನೋದಾದ್ರೆ ಸ್ವಲ್ಪ ಎಣ್ಣೆ ಸವರ್ಕೊರಿ. ಎಣ್ಣೆ ಸವರ್ಕೊಂಡ್ರೆ ಕುರುಡಿಗೆ ಕಮುಟ್ ಹಾಕ್ತಾರೆ. ತುಂಬ ದಿನ ಇಡ್ತೀವಲ್ಲ, ಹಂಗಾಗಿ ಕಮುಟ್ ಹಾಕ್ತಾವೆ. ನಾನು ಎಣ್ಣೆ ಹಾಕ್ಕೊಂಡಿಲ್ಲ. ಹತ್ತಿರ ಪರವಾಗಿಲ್ಲ, ಲಾಸ್ಟಿಗೆ ತೆಗೆದು ಶೇಂಗಿ ಥರ ಹಾಕ್ಕೋಬೋದು ರೀ. ಈಗ ನೋಡಿರಿ, ಇದ್ರಾಗ ಎಷ್ಟು ಹಿಡಿತೈತೆ ನೋಡಿ ಅಷ್ಟು ಹಾಕ್ಕೋಬೇಕಾಗ್ತದೆ. ಬಿಸಿಲಿದ್ದಾಗ ಈ ರೀತಿ ಕುರುಡಿಗೆ ಮಾಡ್ಕೊಂಡ್ರೆ ಅಂದ್ರೆ ನೀವು ಯಾವಾಗ ಬೇಕಾದ ಫ್ರೈ ಮಾಡ್ಕೊಂಡು ತಿನ್ಬೋದು ರೀ. ಈಗ ನಾ ಇಷ್ಟು ತುಂಬ್ಕೊಂಡೇನಿ ರೀ. ಈಗ ಕ್ಲೋಸ್ ಮಾಡಿ ಕುರುಡಿಗೆ ಹಾಕ್ಕೋತೀನಿ ರೀ. ನಾನೇನು ಪ್ಲಾಸ್ಟಿಕ್ ಹಾಕ್ಕೊಂಡಿಲ್ಲ ರೀ. ಈ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಳಕತ್ತೀನಿ ನೋಡಿರಿ. ನೀವು ಪ್ಲಾಸ್ಟಿಕ್ ಮೇಲಾದರೂ ಹಾಕೋಬೋದು, ಕಾಟನ್ ಬಟ್ಟೆ ಮೇಲಾದರೂ ಹಾಕೋಬೋದು. ನಿಮ್ಗೆ ಎಷ್ಟು ದಪ್ಪ ಬೇಕು ಎಷ್ಟು ತಳಗಬೇಕು ನೋಡಿಕೊಂಡು ನೀವು ಕುರುಡಿಗೆ ಹಾಕ್ಕೊಳ್ರಿ. ನೋಡ್ರಿ, ನಾ ಈ ಸೈಜಲ್ಲಿ ಹಾಕ್ಕೊಂಡು ನೋಡಿರಿ. ಇದೇ ರೀತಿ ಮಿಕ್ಕಿದೆಲ್ಲ ಹಾಕ್ಕೋತೀನಿ ರೀ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ರಿ. ನಾನು ಈ ಸೈಜಲ್ಲಿ ಹಾಕ್ಕೊಳಕತ್ತೀನಿ ನೋಡ್ರಿ.
ಈಗ ನೋಡ್ರಿ ನಾ ಒಂದು ಒಬ್ಬಿ ಹಾಕ್ಕೊಂಡಿನಿ, ಈಗ ಎರಡನೇ ಒಬ್ಬಿ ಹಾಕಕತ್ತೀನಿ ನೋಡ್ರಿ. ನಾನು ಇದಕ್ಕೇನು ಜೀರಿಗೆ ಹಾಕಿಲ್ಲ, ಅಜ್ವೇನ್ ಹಾಕಿಲ್ಲ, ಎಂಥದ್ದು ಹಾಕಿಲ್ಲ ರೀ, ಸಿಂಪಲಾಗಿ ಮಾಡಾಕತ್ತೀನಿ ರೀ. ನೋಡ್ರಿ ಎಷ್ಟು ಮಸ್ತಾಗಿ ಬರಾಕತ್ತಾವ ಎಳಿ ಎಳಿ ಎಳಿ. 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡ್ರೆ ಇಷ್ಟೊಂದು ಕುರುಡಿಗೆ ಆಗ್ತಾವೆ ನೋಡ್ರಿ. ಬಿಸಿಲಿದ್ದಾಗ ಈ ರೀತಿ ಮಾಡಿ ಹಾಕಿಬಿಟ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಒಣಗ್ತಾವೆ. ನೀವು ನಾಳೆ ಒಂದಿನ ಬಿಸಿಲಿಗೆ 1 ತಾಸು ಒಣಗಿಸಿ ಕರೆದು ಬಿಡ್ಬೋದು ರೀ. ಈಗ ನೋಡಿ ನಾ ಬೇಯಿಸ್ಕೊಂಡಿರೋ ತಳ ಏನೂ ಹತ್ತಿಲ್ಲ, ಎಷ್ಟು ಮಸ್ತಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ನಾ ಎಲ್ಲ ತಕ್ಕೊಂಡಿನಿ, ಇಷ್ಟ ಆಗೈತೆ ರೀ. ಈಗ ಅಷ್ಟು ಕುರುಡಿಗೆ ಆಗ್ಯಾವ ನೋಡ್ರಿ. ಈಗ ನೋಡ್ರಿ ನಾ ಲಾಸ್ಟ್ ಒಬ್ಬಿ ಹಾಕ್ಕೊಂಡಿದ್ದೀನಿ, ಈಗ 2 ಒಬ್ಬಿ ಇಷ್ಟ ಆಗೈತಿ. ಇದು ಲಾಸ್ಟ್ನೇದು ಹಾಕ್ಕೊಳಕತ್ತೀನಿ ನೋಡ್ರಿ. ನಾನು ಈ ಸೈಜಲ್ಲಿ ಹಾಕ್ಕೊಂಡಿನಿ, ಇಷ್ಟು ಕುರುಡಿಗೆ ಆಗ್ಯಾವ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ಕಾರಣ ಇಷ್ಟು ದಪ್ಪ ಹಾಕಿನಲ್ಲ, ಈ ಒಣಗಿದ ನಂತರ ಸ್ವಲ್ಪ ಸಣ್ಣ ಆಗ್ತಾವ್ರಿ. ಇವು 1-2 ದಿವಸ ಒಣಗಿಸಿ ನಾನು ನಿಮ್ಗೆ ಎಣ್ಣೆ ಕರೆದು ತೋರಿಸ್ತೀನಿ ರೀ. ನಾನು 1 ಕಪ್ ಅಕ್ಕಿ ಹಿಟ್ಟಿನಿಂದ ದಿಢೀರಾಗಿ ಕುರುಡಿಗೆ ಹೆಂಗೆ ಮಾಡೋದಂತೆ ತೋರಿಸಿದ್ನಲ್ರಿ. ನೋಡ್ರಿ 2 ದಿವಸ ಒಣಗಿಸಿನಿ, ಹಿಂಗಾಗ್ಯಾವ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ನೀವು ಇನ್ನೂ ಸ್ವಲ್ಪ ದಪ್ಪಾಗಿ ಏನಾದರೂ ಮಾಡ್ಕೋಬೋದು, ಇಲ್ಲ ಇಷ್ಟೇ ಸೈಜ್ ಇದ್ರೆ ನಡೀತೈತೆ ಅಂದ್ರೆ ಹಿಂಗೂ ಮಾಡ್ಕೋಬೋದು ರೀ. ನಾನು ಲುಂಗಿ ಮೇಲೆ ಹಾಕಿ ಬಂದಿದ್ದೆ ರೀ. ಒಂದಿನ ಹಂಗೆ ಒಣಗಿಸಿನಿ, ಒಂದಿನ ಬುಟ್ಟೆ ಹಾಕಿ ಒಣಗಿಸಿನಿ. 2 ದಿನ ಒಣಗ್ಯಾವ ನೋಡ್ರಿ. 2 ದಿನ ಚಲೋ ಹೊತ್ತಿನ ಒಣಗಿಸಿಟ್ರೆ ಸಾಕ್ರಿ. ನೀವು ಏನು ನೆನೆಸೋದು ಬೇಡ, ಏನು ರುಬ್ಬೋದು ಬೇಡ, ಏನೂ ಬೇಡ ರೀ. 1 ಕಪ್ ಅಕ್ಕಿ ಇಟ್ಟಿತ್ತಂದ್ರೆ ಇಷ್ಟು ಕುರುಡಿಗೆ ಆಗ್ತಾವೆ ನೋಡ್ರಿ. ಈಗ ಇವು ಎಣ್ಣೆ ಹಾಕರೆ ತೋರಿಸ್ತೀನಿ ನಾನು ನಿಮ್ಗೆ. ಈಗ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈ ಕರಿ ಹಾಕ್ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ನೋಡ್ರಿ. ಇವು ಕುರುಡಿಗೆ ಮುಳುಗೋಷ್ಟು ಹಾಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ಎಣ್ಣೆ ಕಾಯ್ದೈತ್ರಿ, ನಾ ಕುರುಡಿಗೆ ಹಾಕ್ಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಚಿಕ್ಕದಿತ್ತು, ಎಷ್ಟು ದೊಡ್ಡದಾಯ್ತು ನೋಡ್ರಿ. ಎಣ್ಣೆ ಚಲೋ ಹೊತ್ತಕ್ಕೆ ಬಿಸಿ ಮಾಡ್ಕೊಂಡು ನೀವು ಫ್ರೈ ಮಾಡ್ಕೊಂಡ್ರೆ ಮಸ್ತಾಗಿ ಫ್ರೈ ಆಗ್ತಾವ್ರಿ. ಇವು ಬೇಗನೆ ಮಾಡ್ಕೊಂಡ್ಬಿಡ್ಬೋದು. 1 ಕಪ್ ಅಕ್ಕಿ ಇಟ್ಟಿತ್ತಂದ್ರೆ ಬೇಗನೆ ಈ ಥರ ಕುರುಡಿಗೆ ಮಾಡ್ಕೊಂಡ್ಬಿಡ್ಬೋದು. ನೀವು ಕುರುಡಿಗೆರೆ ಅನ್ಬೋದು, ಸಂಡಿಗೆರೆ ಅನ್ಬೋದು, ಏನಾದರೂ ಅನ್ಕೋರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದು ನೋಡಿರಿ ಕುರುಡಿಗೆ. ಇದೇ ನೆನೆಸ್ಬೇಕಂತೇನಿಲ್ಲ, ಅಕ್ಕಿ ನೆನೆಸಿ ರುಬ್ಬಿ ಮಾಡೋದಂತೇನು ಅವಶ್ಯಕತೆನೇ ಇಲ್ಲ ರೀ. ಈ ರೀತಿ ಅಕ್ಕಿ ಹಿಟ್ಟಿಂದೆ ಮಾಡ್ಕೊಂಡ್ರೆ ಸಾಕ್ರಿ ನೀವು. ನೋಡಿರಿ ಎಷ್ಟು ಮಸ್ತಾಗಿ ಬಂದಾವ ನೋಡಿರಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಈ ರೀತಿ ನೀವು ಮಾಡಿಟ್ರೆ ವರ್ಷ ಪೂರ್ತಿ ತಿನ್ಬೋದು ರೀ. ನಾ 4 ಫ್ರೈ ಮಾಡ್ಕೊಂಡಿನಿ ರೀ. ಎಷ್ಟು ಮಸ್ತಾಗ್ಯಾವ ನೋಡ್ರಿ. ಇನ್ನೂ ಇಷ್ಟ ಅದಾವ ನೋಡ್ರಿ. 4 ಫ್ರೈ ಮಾಡ್ಕೊಂಡಿನಿ, ಇನ್ನೂ ಇಷ್ಟ ಅದಾವ ನೋಡ್ರಿ. 1 ಕಪ್ ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊಂಡಿದ್ದು ಇಷ್ಟು ಕುರುಡಿಗೆ ಆಗ್ಯಾವ್ರಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಇವು ಎಷ್ಟು ಮಸ್ತಾಗ್ಯಾವ ಅಂದ್ರೆ ನಿಮ್ಗೆ ಹೀಗೆ ಗೊತ್ತಾಗ್ತೈತೆ ನೋಡ್ರಿ. ನೋಡ್ರಿ ಕೈಯಾಗಿ ಹಿಡಿದ್ರೆ ಮುರಿತಾವೆ ನೋಡ್ರಿ. ಪುಡಿ 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 ಆಗಿಬಿಡುತ್ತೆ ನೋಡ್ರಿ. ಬಾಯಾಗಿಟ್ರೆ ಕರಗಿ ಬಿಡ್ತಾವ್ರಿ. ನೋಡಿದ್ರಲ್ರಿ ಬೇಗ ಮತ್ತು ಸುಲಭವಾಗಿ ಅಕ್ಕಿ ಹಿಟ್ಟಿನ ಕುರುಡಿಗೆ ಮಾಡೋದನ್ನು. ಈ ಅಕ್ಕಿ ಹಿಟ್ಟಿನ ಕುರುಡಿಗೆ ಹೆಂಗೆ ನಾನು ನಿಮಗೀಗ ತಿಂದು ತೋರಿಸ್ತೀನಿ ನೋಡ್ರಿ. ಬಾಯಾಗಿಟ್ರೆ ಕರಗ್ತಾವೆ ನೋಡ್ರಿ. ಅಷ್ಟು ಮಸ್ತಾಗಿ ಬಂದ ನೋಡ್ರಿ. ಈ ಅಕ್ಕಿ ಹಿಟ್ಟಿನ ಕುರುಡಿಗೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.